ಎಷ್ಟೇನೋ ಧರ್ಮಸ್ಥಳ 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 ದಿನ ಬೆಳಗಾದ್ರೆ ಒಂದು ಕಡೆ ಧರ್ಮಸ್ಥಳದ ಏನಿಲ್ಲ ಒಂದು ಅಪ್ಡೇಟ್ ಇದ್ದೇ ಇರುತ್ತೆ. ದೀಪ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಬೆಳವಣಿಗೆ ಆಗ್ತಾ ಇರುತ್ತೆ. ಎಸ್, ಅದರಲ್ಲಿ ಪ್ರಮುಖವಾಗಿ ಚಿನ್ನಯ್ಯ ಒಂದು ಹೇಳಿಕೆ ಕೊಟ್ಟಿದ್ದಾನಲ್ಲ, ಎಷ್ಟು ದಿನಗಳ ಕಾಲ SIT ಅಧಿಕಾರಿಗಳ ಮುಂದೆ ಯಾಕೆ ಹೇಳಿಲ್ಲ ಸ್ವಾಮಿ ನೀನು, ನ್ಯಾಯಾಧೀಶರ ಮುಂದೆ ಯಾಕೆ ಹೇಳಿಕೆ ಕೊಟ್ಟೆ, ಈ ರೀತಿಯಾದಂತ ಮಾತುಗಳು ಸಹಜವಾಗಿ ಓಡ್ತಾ ಇದೆ. ಸೊ ಏನಿದೆಯಾ ವಿಚಾರ ಅಂತಂದ್ರೆ, ನೋಡಿ ಒಂದೇ ಜಾಗದಲ್ಲಿ 10 ಹೆಣ ಹೂತಿದ್ದೀನಿ ಅಂತ ನ್ಯಾಯಾಧೀಶರ ಮುಂದೆ BNS ಅಡಿಯಲ್ಲಿ ಏನಪ್ಪಾ ಅಂದ್ರೆ 183 ಹೇಳಿಕೆ ಇದೆಯಲ್ಲ, ಆ ಹೇಳಿಕೆ ಕೊಟ್ಟ ನಂತರ SIT ಅಧಿಕಾರಿಗಳಿಗೆ ತಲೆನೋವಾಗ್ಬಿಟ್ಟಿದೆ. ಈ ಮಾರಾಯ ನಮ್ಮ ಮುಂದೆನೆ ಹೇಳ್ಬಿಟ್ಟಿದ್ರೆ ನಾವೇನಾದ್ರೂ ಒಂದು ತನಿಖೆ ಮಾಡ್ತಿದ್ವಿ, ಅದನ್ನ ಬಿಟ್ಟು ನ್ಯಾಯಾಧೀಶರ ಮುಂದೆ ಹೇಳಿದಾನೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ನಡೀತಾ ಇದೆ. ಅದ್ರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ, ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಧರ್ಮಸ್ಥಳ ಕೇಸ್ಗೆ ಚಿನ್ನಯ್ಯ ಈಗ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟು ಬಿಟ್ಟಿದ್ದಾನೆ. ಒಂದೇ ಜಾಗ 10 ಹೆಣಗಳು, ಚಿನ್ನಯ್ಯ ಕತೆ ಕಟ್ತಿದಾನೋ ಅನ್ನುವಂತಹ ಪ್ರಶ್ನೆಗೆ SIT ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಗಣಿಸಿದ ಒಂದು ಪ್ರಕರಣ. ಚಿನ್ನಯ್ಯನ ಆಟಕ್ಕೆ SITಗೆ ಟೆನ್ಷನ್ SIT ಮುಂದೆ ಹೇಳದೆ ಕೋರ್ಟ್ ನಲ್ಲಿ ಹೇಳಿದ್ಯಾಕೆ? SIT ಅಧಿಕಾರಿಗಳ ಹತ್ರ ಒಂದು ಹೇಳಿಕೆಗಳನ್ನ ಕೊಡ್ತಾನೆ, ಆ ಕೋರ್ಟ್ ನಲ್ಲಿ ಒಂದು ಹೇಳಿಕೆಗಳನ್ನ ಕೊಡ್ತಾನೆ. ಈ ರೀತಿಯಾಗಿ ಗೊಂದಲ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ. ಅವರವರಲ್ಲಿ SIT ಅಧಿಕಾರ ಹತ್ರ ಒಂದು ಗೊಂದಲ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ. ಇದನ್ನ ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಈಗ ಸವಾಲು ಎದುರಾಗ್ಬಿಟ್ಟಿದೆ SIT ಅಧಿಕಾರಿಗಳಿಗೆ. ಅದನ್ನ ಕೋರ್ಟ್ ನಲ್ಲಿ ಹೇಳೋಕ್ಕಿಂತ ಮುಂಚೆ ನಮ್ಮ ಹತ್ರನೇ ಹೇಳಿದ್ರೆ ನಾವೇ ಏನಾದ್ರೂ ಪರಿಹಾರ ಅದ್ರ ಜೊತೆಗೆ ತನಿಖೆ ಆರಂಭ ಮಾಡ್ಬಿಡ್ತಿದೀವಪ್ಪ. ನೋಡು ದೀಪ, ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಇದೇ ಚಿನ್ನಯ್ಯನನ್ನ ಬಹಳಷ್ಟು ಬಾರಿ ವಿಚಾರಣೆ ಮಾಡಿದ್ದಾರೆ SIT ಅಧಿಕಾರಿಗಳು. ಒಂದಲ್ಲ ಎರಡಲ್ಲ 100 ಬಾರಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅಂತ ಮಾತುಗಳನ್ನ ಹೇಳಿಲ್ಲ. ಒಂದಿಷ್ಟು ಪಾಯಿಂಟ್ಗಳನ್ನ ಹೇಳ್ಕೊಂಡು ಅಲ್ಲಿಷ್ಟು ಅಗಿಯುವಂತ ಕಾರ್ಯ ಆಯಿತು, ಅದೆಲ್ಲವೂ ಕೂಡ ಆಯಿತು. ಅದಾದ ನಂತರ ಈ ಬುರ್ಡೆ ಗ್ಯಾಂಗ್ ಒಂದ್ ಕಡೆ ಷಡ್ಯಂತ್ರ ನಡೀತಾ ಇದೆ ಅಂತಂದಾಗ ಒಂದಿಷ್ಟು ಬಂಧಿಸಿ ಸೊ ಜೈಲಿಗೂ ಕೂಡ ಹಾಕಿದ್ರು. ಆ ಜೈಲಿಗೆ ಹಾಕದಂತ ಸಂದರ್ಭದಲ್ಲಿ ಅದಾದ ನಂತರ ವಿಚಾರಣೆಗೆ ಕರೆದಾಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ಕೊಟ್ನಲ್ಲ, ಸ್ಫೋಟಕವಾದಂತ ಹೇಳಿಕೆ, ಸೊ ಎಲ್ಲೂ ಕೂಡ ಹೇಳಾರ್ದಂತ ಹೇಳಿಕೆ, SIT ಅಧಿಕಾರಿಗಳ ಮುಂದೆ ಹೇಳಾರ್ದಂತ ಹೇಳಿಕೆ, ಆ ಹೇಳಿಕೆ ಕೊಡುವ ಮೂಲಕ ಈ ವ್ಯಕ್ತಿ ಹೆಂಗಾಗೋಗ್ಬಿಡ್ತು ಅಂತಂದ್ರೆ SIT ಅಧಿಕಾರಿಗಳಿಗೆ ತಲೆನೋವಾಗ್ಬಿಡ್ತು. ಏನಪ್ಪಾ ಇದು ಒಳ್ಳೆ ತಲೆನೋವು ಆಗ್ಬಿಡ್ತಲ್ಲ. ಇಷ್ಟು ದಿನಗಳ ಕಾಲ ನಾವು ನಿಷ್ಪಕ್ಷವಾದಂಥ ತನಿಖೆಯನ್ನ ಮಾಡ್ತಾ ಇದ್ದೀವಿ, ಬಿಟ್ಟು ಬಿಡ್ಲಾರ್ದಂತೆ ತನಿಖೆ ಮಾಡ್ತಾ ಇದ್ದೀವಿ, ಏನಿದೆ ಏನು ಕತೆ ಅದೆಲ್ಲವೂ ಕೂಡ ತನಿಖೆ ಮಾಡ್ತಾ ಇದ್ದೀವಿ. ಆದ್ರೆ ಈ ವ್ಯಕ್ತಿ ಇಷ್ಟು ದಿನಗಳ ಕಾಲ ಹೇಳಾರ್ದಂಥ ಸತ್ಯವನ್ನ ನ್ಯಾಯಾಧೀಶರ ಮುಂದೆ ಹೇಳ್ಬಿಟ್ನಲ್ಲ. ಸೊ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಎಸ್, ನೋಡಿ ಚೆನ್ನೈನ ಆಟಕ್ಕೆ SITಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಟೆನ್ಷನ್ ಮೇಲೆ ಟೆನ್ಷನ್. ಏನ್ ಟೆನ್ಷನ್ ಅಪ್ಪ ಅಂತಂದ್ರೆ, ಎಲ್ಲಿ ಬೇರೆ ಬೇರೆ ರೀತಿಯಾದಂತ ಹೌದು. ಸೊ ಒಂದು ಕಡೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಹೋದಂತ ಸಂದರ್ಭದಲ್ಲಿ ಮುಂದೆ ದಿನದಲ್ಲಿ ಏನಾಗುತ್ತೆ, ಹಾಗಾದ್ರೆ ನಾವು ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ ಅಥವಾ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದೀವಿ ಅನ್ನೋಂಥದ್ದು SIT ಅಧಿಕಾರಿಗಳಿಗೆ ತಲೆನೋವಾಗ್ಬಿಟ್ಟಿದೆ. ಸೊ ಯಾರ ಹತ್ರ ಏನ್ ಮಾತಾಡಿಸ್ಬೇಕು, ಯಾವ ರೀತಿಯಾಗಿ ತನಿಖೆ ಮಾಡಿಸ್ಬೇಕು ಅಂತ SIT ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಇಲ್ಲಿ ಬಾಯಿ ಬಿಡುವಂತ ಕೆಲಸವನ್ನ ಮಾಡಲಿಲ್ಲ. ಯಾವುದೇ ಕಾರಣಕ್ಕೂ ಕೂಡ 10 ಶವಗಳನ್ನ ಒಂದೇ ಜಾಗದಲ್ಲಿ ನಾನು ಹೂತಿದ್ದೀನಿ ಅಂತ ಎಲ್ಲೂ ಕೂಡ ಹೇಳಲಾರ್ದಂತ ಮಾತನ್ನ ನ್ಯಾಯಾಧೀಶರ ಮುಂದೆ ಯಾಕೆ ಹೇಳ್ದ? ಸೊ ಇಷ್ಟು ದಿನಗಳ ಕಾಲ ಏನಾದ್ರೂ ಈ ರೀತಿಯಾದಂತ ಪ್ರಶ್ನೆ. ಹೌದು. ಸೊ ಮತ್ತೊಂದು ಕಡೆ ಏನಾಗುತ್ತೆ ಗೊತ್ತಾ, ಯಾರಾದ್ರೂ ಒತ್ತಡ ಹೇರ್ಬಿಟ್ರ ಇವನ್ ಮೇಲೆ, ಸೊ ಇಷ್ಟು ದಿನಗಳ ಕಾಲ ನೀನು ಹೇಳಕ್ ಹೋಗ್ಬೇಡ, ಇದೇ ಸರಿಯಾದಂತ ಸಮಯ, ನ್ಯಾಯಾಧೀಶರ ಮುಂದೆ ಹೇಳಿದ್ರೆ ಒಂದು ಆ ಮಾತಿಗೆ ಒಂದ್ ಕಡೆ ತೂಕ ಇರುತ್ತೆ, ನೀನು ಹೇಳದಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಕೂಡ ಒಂದ್ ಕಡೆ ಶಾಕ್ ಆಗ್ತಾರೆ, ನೀನು ಅದೇ ಸಂದರ್ಭದಲ್ಲಿ ಹೇಳ್ಬೇಕು ಅನ್ನುವಂಥದ್ದು ಅವನ ತಲೆಯಲ್ಲಿ ಬಂತ. ಮತ್ತೆ ಇದೇ ರೀತಿಯಾಗಿ ಕನ್ಫ್ಯೂಸ್ ಮಾಡ್ಬಿಡು ಅವರವರಿಗೆ, ಅದು ಹೇಳ್ಕೊಟ್ಟಿದ್ರು. ಸೊ ಇಲ್ಲಿ ತನಿಖೆಗೆ ಟ್ವಿಸ್ಟ್ ಕೊಟ್ಬಿಡು, ನೀನು ತನಿಖೆಯನ್ನ ಬೇರೆ ರೀತಿಯಾಗಿ ಒಂದಿಷ್ಟು ವರ್ಗಾಯಿಸ್ಬಿಡು, ತನಿಖೆಯನ್ನೇ ಬೇರೆ ಹಾದಿ ಹಿಡಿಸ್ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿಯಾದ ಕೂಡ ಮೈಂಡ್ ಇದೆ. ನೋಡಿ, ಇದು 1 ದಿನದ್ದು 2 ದಿನದಲ್ಲ ದೀಪ, ಇಲ್ಲಿ ಸರಿ ಸುಮಾರು 2.5 ವರ್ಷ 3 ವರ್ಷ ಆಯ್ತು ಅನ್ಕೋತೀನಿ. ಸೊ ಒಂದ್ ಕಡೆ ಷಡ್ಯಂತ್ರ ಮಾಡುವಂತ ರೂಪ ಆಗಿರ್ಬೋದು, ಬೇರೆ ರೀತಿಯಾದಂತ ಪ್ಲಾನ್ಗಳಾಗಿರ್ಬೋದು. ಅದ್ರ ಕುರಿತಾಗಿ ಮತ್ತೊಂದಿಷ್ಟು ಅಪ್ಡೇಟ್ಗಳಿದ್ದಾವೆ, ಅದು ಕೂಡ ಗಮನಿಸ್ತಾ ಹೋಗೋಣ. ನೋಡಿ, ಒಂದೇ ಸ್ಥಳದಲ್ಲಿ 10 ಹೆಣ ಹೂತಿದ್ದಕ್ಕೆ ಚಿನ್ನಯ್ಯ ಅನ್ನುವಂತ ಒಂದು ಪ್ರಶ್ನೆ, ಯಾಕೆ ಹೂತದ್ನ ಹಲ್ಲೆ? ಸೊ ಒಂದೇ ಸ್ಥಳವನ್ನ ಯಾಕೆ ಆಯ್ಕೆ ಮಾಡ್ದ? ನೋಡಿ, ಚಿನ್ನಯ್ಯನಿಗೆ ಮೃತದೇಹ ಹೂಳಲು ಹೇಳಿದ್ಯಾರು? ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಇವರೇ ಆದೇಶ ಕೊಟ್ರ, ಅವ್ರ ಆದೇಶ ಕೊಟ್ರ? 10 ಶವಗಳ ರಹಸ್ಯ ಮುಚ್ಚಿಟ್ಟಿದ್ದಕ್ಕೆ ಹಾಗಾದ್ರೆ ಚಿನ್ನಯ್ಯ ಅನ್ನುವಂತ ಒಂದು ಪ್ರಶ್ನೆ. ನೋಡಿ, 10 ಶವಗಳ ಸ್ಥಳದಲ್ಲೇ ಮೊದಲೇ ತೋರಿಸಲಿಲ್ಲ ಯಾಕೆ? ಒಂದ್ ಕಡೆ ತೋರಿಸಿದ್ರೆ ಅದೇ ಪ್ಲೇಸ್ ಅನ್ನ ಅಗಿತಾ ಇದ್ರಪ್ಪ. ನೋಡಿ, ಚಿನ್ನಯ್ಯ ಹೇಳಿದ್ರು ನೈಜ ಕಥೆನಾ ಅಥವಾ ದಂತಕಥೆನಾ ಅನ್ನುವಂತ ಒಂದು ಪ್ರಶ್ನೆ. ನೋಡಿ, ಅವಾಗ ತಾನೇ ನಾನು ಹೇಳ್ತಾ ಇದ್ದೆ ಏನಪ್ಪಾ ಅಂತಂದ್ರೆ, ಇದೇ ಚಿನ್ನಯ್ಯ
ನಾನು 10 ಶವಗಳನ್ನ ಹೂತಿದ್ದೀನಿ ಅಂತ SIT ಅಧಿಕಾರಿಗಳ ಮುಂದೆ ಹೇಳಿದ್ದ ಅಂತಂದಿದ್ರೆ ಹೌದು. ಅದೇ ಜಾಗವನ್ನ ಅಗಿತಾ ಇದ್ರು. ಅವ್ರಿಗೆ ಎಷ್ಟು ಖರ್ಚು ವೆಚ್ಚ ಮಾಡಿ ಹೌದಲ್ವಾ? ಅದೇ ಟೈಮಲ್ಲಿ ಅವರು ಅಗೆಯಕ್ ಕೂಡ ಹೆಲ್ಪ್ ಆಗ್ತಾ ಇತ್ತು. ಈಗ ಮತ್ತೆ ಅವ್ನು ಹೇಳ್ಬಿಟ್ರೆ ಅವ್ರಿಗೆ ಕಷ್ಟ ಆಗತ್ತೆ. ಅದಕ್ಕೆ ಬೇಕಾದಂತಹ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಬೇಕಾಗತ್ತೆ, ಮತ್ತೆ ಮತ್ತೆ ಸೋಕೋ ಟೀಮ್ ಬರಬೇಕಾಗುತ್ತೆ, FSL ತಂಡ ಬರಬೇಕಾಗುತ್ತೆ, ಎಲ್ಲವೂ ಕೂಡ ಸಂಗ್ರಹ ಮಾಡಬೇಕಾಗುತ್ತೆ. ಆಮೇಲೆ ಮತ್ತೆ ದುಡ್ಡು ಕೂಡ ಖರ್ಚಾಗತ್ತೆ. ಅವಾಗ ಏನು SIT ಅಧಿಕಾರಿಗಳಿಗೆ ಚಿನ್ನಯ್ಯ ಗುಡ್ಡ ಗಾಡು ಎಲ್ಲ ಪ್ರದೇಶ ಸುತ್ತಿಸ್ಬಿಟ್ಟ. ಈಗ ಮತ್ತೆ ಹೋಗಿ ಹೂಳ್ಬೇಕು, ಅದನ್ನ ಅಗಿಯುವಂತ ಕಾರ್ಯ ಮಾಡ್ಬೇಕು ಅಂತಂದ್ರೆ ನಿಜಕ್ಕೂ ಅದು SIT ಅಧಿಕಾರಿಗಳಿಗೆ ದೊಡ್ಡ ಸವಾಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ ಎಸ್ ಯಾಕಂದ್ರೆ ಈಗ ಇಲ್ಲಿ ನೋಡಿ, ಈ ಹೆಣಗಳನ್ನ ಹೂಳಕ್ ಹೇಳಿದ್ದ ಯಾರು ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ. ಸೊ ಇಷ್ಟೆಲ್ಲವೂ ಕೂಡ ಹೇಳಿದ್ಮೇಲೆ ಅದನ್ನು ಕೂಡ ಹೇಳಬೇಕಲ್ವಾ, ಯಾರು ಹೂಳಕ್ಕೆ ಹೇಳಿದ್ರು, ಯಾರು ಶವಗಳನ್ನು ತಂದು ಕೊಟ್ಟರು, ನಾನು ಇಷ್ಟೇ ಶವಗಳನ್ನು ಇದೇ ಸಮಯದಲ್ಲೇ ಒಂದೇ ಸ್ಥಳದಲ್ಲಿ ನಾನು ಹೂತಿದ್ದೀನಿ ಅಂತ ಹೇಳುವಂತ ವ್ಯಕ್ತಿ ಯಾರು ಕೊಟ್ಟರು ಅಂತ ಅದನ್ನು ಕೂಡ ಹೇಳಬೇಕಲ್ವಾ, ಯಾರು ಸಹಾಯ ಮಾಡಿದ್ರು. ಯಾಕಂದ್ರೆ ಆಬ್ವಿಯಸ್ಲಿ ಒಬ್ಬನಿಗೆ ತಗೊಂಡೋಗಲ್ಲ ಖಂಡಿತವಾಗ್ಲು. ಯಾರಾದ್ರೂ ಹೆಲ್ಪ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಅದನ್ನ ಹೇಗೆಲ್ಲ ಸಾಗಾಟ ಮಾಡ್ತಾ ಇದ್ರಿ, ಅದನ್ನ ಎಲ್ಲಿ ಹೋಗಿ ಉಳ್ತಾ ಇದ್ರಿ. ಈಗಾಗಲೇ 10 ಹೆಣ ನಾನು ಹೂತಿದ್ದೀನಿ, ಅವಾಗ ಬಾಯಿ ಬಿಟ್ಬಿಟ್ಟಿದ್ರೆ SIT ಅಧಿಕಾರಿಗಳು ಅವಾಗೆ ಅಗಿಯುವಂತ ಕಾರ್ಯ ಮಾಡ್ತಾ ಇದ್ರು. ಮತ್ತಷ್ಟು ವಿಚಾರಣೆ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು, ಮತ್ತಷ್ಟು ತನಿಖೆ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು. ಈಗ ಸಡನ್ ಆಗಿ ನಾನು ದಿನಕ್ಕೊಂದು ನಿಜಕ್ಕೂ SIT ಅಧಿಕಾರಿಗಳನ್ನ ಎಲ್ಲೋ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅದನ್ನ ಹೋಗಿ SIT ಅಧಿಕಾರಿಗಳ ಮುಂದೆ ಹೇಳ್ಬಿಟ್ಟಿದ್ರೆ ಅವಾಗ ಇದನ್ನ ಕೆಲಸ ಮಾಡ್ತಾ ಇದ್ರು. ಈಗ ಅವಾಗೆ ಒಂದಿಟ್ಟು ತನಿಖೆ ಆಗ್ಬಿಡ್ತಿತ್ತಪ್ಪ, ಎಲ್ಲೆಲ್ಲಿ ಹೇಳಿದ್ದಿದೆ, ಏನ್ ಮಾಡಿದ್ಯಾ ನೀನು, ಏನ್ ಕತೆ, ಯಾವ ಪ್ಲೇಸ್ ಅಲ್ಲಿ ಆಗ್ತಿದ್ಯಾ, ನಿನ್ ಯಾರು ತಂದು ಕೊಟ್ರು, ಅದೆಲ್ಲವೂ ಕೂಡ ಅಲ್ಲೇ ಬಾಯಿ ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತಪ್ಪ. ಆದ್ರೆ ನ್ಯಾಯಾಧೀಶರ ಮುಂದೆ ಯಾಕೆ ಹೇಳ್ದ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇದೆ. SIT ಅಧಿಕಾರಿಗಳು ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ತಲೆ ಬಿಸಿ ಆಗೋಗ್ಬಿಟ್ಟಿದೆ. ಏನ್ ಸರಿಯಾಗಿ ಒಂದಿಷ್ಟು ತನಿಖೆಯನ್ನ ನಾವೇ ಮಾಡ್ಲಿಲ್ವಾ, ಅಥವಾ ಇವನೇ ಹೇಳೋದ್ರಲ್ಲಿ ಎಲ್ಲಿ ಎಡವು ಬಿಟ್ನಾ, ಅಥವಾ ಯಾರಿಗ ಆ ಸಂದರ್ಭದಲ್ಲಿ ಧೈರ್ಯ ಬರಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಅವೆಲ್ಲವೂ ಕೂಡ ಗಮನಿಸಬೇಕಾಗಿರುವಂಥದ್ದು. ಇದೆಲ್ಲವೂ ಕೂಡ ನೈತಿಕತೆನಾ ಅಥವಾ ದಂತಕತೆನಾ ಅನ್ನುವಂಥ ಪ್ರಶ್ನೆ. ಸೊ ಮತ್ತೊಂದಿಷ್ಟು ಅಪ್ಡೇಟ್ ಇದೆ, ಅದು ಕೂಡ ಗಮನಿಸ್ತಾ ಹೋಗೋಣ. ಏನಪ್ಪಾ ಅಂತಂದ್ರೆ, ಚೆನ್ನೈನ ಆ 10 ಮೃತದೇಹ ಹೂತಿದ್ದೆಲ್ಲಿ ಅನ್ನುವಂಥ ಒಂದು ಪ್ರಶ್ನೆ. ಎಸ್, ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು. ಚಿನ್ನಯ್ಯ ಆ 10 ಮೃತದೇಹ ಹೂತಿದ್ಯಲ್ಲಿ, ಎಲ್ಲಿ ಹೂತಾಕದ, ಆ ಮೃತದೇಹಗಳಿಗೆ ಪೋಸ್ಟ್ ಮಾರ್ಟಮ್ ಆಗಿತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಈಗ ಶವಗಳ ಹೂಳೋ ವೇಳೆ ಜೊತೆಗೆ ಯಾರಾದ್ರೂ ಇದ್ರಾ, ಯಾರಾದ್ರೂ ಸಹಾಯ ಮಾಡಿದ್ರ, ಇಲ್ಲ ಒಬ್ನೇ ಹೋಗ್ತಾ ಇದ್ನ, ಯಾವ ಸಮಯದಲ್ಲಿ ನೋಡಿ ಶವಗಳನ್ನ ಹೂತಾಕ್ತಾ ಇದ್ದ ಅನ್ನುವಂತಹ ಪ್ರಶ್ನೆ. ಈವರೆಗೂ ಚಿನ್ನಯ್ಯ ಈ ವಿಷಯದನ್ನ ಯಾಕೆ ಮುಚ್ಚಿಟ್ಟಿದ್ದಾನೆ? ಅವಾಗ ಹೇಳ್ಬೋದಿತ್ತು ಎಷ್ಟರ ಮಟ್ಟಿಗೆ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು ಅಂತಂದ್ರೆ, ಈಗ ಜೈಲ್ನಲ್ಲಿ ಹೋಗಿ ವಿಚಾರಣೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಸೊ ಅವಾಗ ಹೇಳ್ಬಿಟ್ಟಿದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ಲ. 10 ಶವಗಳ ರಹಸ್ಯ ಕೋರ್ಟ್ ನಲ್ಲಿ ಹೇಳೋದಕ್ಕೆ ಏನಾದ್ರೂ ಕಾರಣ ಇದೆಯಾ? ಈಗ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅದು SIT ಅಧಿಕಾರಿಗಳ ಮುಂದೆ ಬಾಯಿ ಬಿಡದವನು ಹೋಗಿ ಕೋರ್ಟ್ ನಲ್ಲಿ ಹೇಳ್ತಾನಂತಂದ್ರೆ ಯಾರು ಹೇಳ್ಕೊಟ್ಟವ್ರೆ 100% ಅನ್ನುವಂತ ಅನುಮಾನ ಕೂಡ ಈಗ SIT ಅಧಿಕಾರಿಗಳಿಗೆ ಮೂಡಿರುವಂತದ್ದು. ಸೊ SIT ಅಧಿಕಾರಿಗಳು ಮತ್ತೆ ಇದಕ್ಕೆ ವಿಚಾರಣೆ ಮಾಡ್ತಾರೆ. ಜೈಲಿನಲ್ಲಿ ಇದ್ರೂ ಕೂಡ ವಿಚಾರಣೆ ಮಾಡಬೇಕಾಗತ್ತೆ ಈ ಒಂದು ಪ್ರಕರಣದಲ್ಲಿ. ಯಾಕಂತಂದ್ರೆ 10 ಶವಗಳನ್ನ ಒಂದೇ ಜಾಗದಲ್ಲಿ ಹೂತಾಕಿದಾನಂತಂದ್ರೆ ಆ ಸಮಯದಲ್ಲಿ ಆತನ ಜೊತೆಗೆ ಯಾರಿದ್ರು, ಯಾರು ಸಹಾಯ ಮಾಡಿದ್ರು, ಎಲ್ಲೆಲ್ಲಿ ಆ ಶವಗಳನ್ನ ಅಂದ್ರೆ ಯಾವ ಜಾಗದಲ್ಲಿ ಸ್ಪೆಸಿಫಿಕ್ ಆಗಿ ಆತ ಹೂತಾಕಿದ್ದಾನೆ, ಯಾಕೆ ಈ ವಿಷಯವನ್ನ ನೀನ್ ಮುಚ್ಚಿಟ್ಟಿದ್ಯಾ ಅಂತ ಹೇಳ್ಬೋದಿತ್ತಲ್ಲ. ಎಷ್ಟು ಸತಿ ವಿಚಾರಣೆ ಮಾಡಿದ್ರು ಹೇಳಿ ಸಿರಾಜ್? ಎಸ್, ಯಾಕಂದ್ರೆ SIT ಅಧಿಕಾರಿಗಳು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಬಹುದಾಗಿತ್ತಪ್ಪ, ಬಂಗ್ಲೆಗುಡ್ಡದಲ್ಲೇ ಹೂತಿದ್ದೀನಿ, ಅದು ಏನೋ ಬಾಹುಬಲಿ ಬೆಟ್ಟದಲ್ಲೇ ಹೂತಿದ್ದೀನಿ, ಕಲ್ಲೇರಿಯಲ್ಲೇ ಹೂತಿದ್ದೀನಿ, ಈ ರೀತಿಯಾದಂಥ ಪ್ಲೇಸ್ ಅಲ್ಲೇ ನಾನು ಹೂತಿದ್ದೀನಿ ಅಂತ ಹೇಳ್ಬಹುದಾಗಿತ್ತು. ಯಾಕೆ ಹೇಳಲಿಲ್ಲ? ಯಾಕಂದ್ರೆ ಈ 13ನೇ ಪಾಯಿಂಟ್ ತೆಗಿಬೇಕಾದಂತ ಸಂದರ್ಭದಲ್ಲಿ ಒಂದು ನಂಬಿಕೆ ಇತ್ತಲ್ಲ ದೀಪ, ಆ ನಂಬಿಕೆ ಎಲ್ಲಿ ಹುಸಿ ಆಯ್ತಲ್ಲ, ಹುಸಿ ಆದ ನಂತರ ಎಲ್ಲರೂ ಕೂಡ ಏನ್ ಅನ್ಕೊಂಡ್ಬಿಟ್ರು, ನಿಜವಾಗ್ಲೂ ಕೂಡ ಇವರು ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನ ಮಾಡಿದ್ದಾರೆ, ಅಲ್ಲಿರುವಂತ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಅನ್ನುವಂತ ಈ ರೀತಿಯಾದಂತ ಒಂದಿಷ್ಟು ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದಾದ ನಂತರ ಒಂದಿಷ್ಟು SIT ಅಧಿಕಾರಿಗಳು ಯಾವ ರೀತಿಯಾಗಿ ಒಂದಿಷ್ಟು ಏನಪ್ಪಾ, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೇಕಾಗಿತ್ತು, ಇನ್ನೇನು ಸಂಪೂರ್ಣವಾಗಿ ವಿಚಾರಣೆ ಆಗಿದೆ, ವಿಚಾರಣೆ ಆದ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಶಿಕ್ಷೆ ಆಗಬೇಕಾಗಿತ್ತು. ಅಷ್ಟರಲ್ಲೇ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆ ಕೊಟ್ಟನಲ್ಲ, ಈ ಹೇಳಿಕೆಯಿಂದಾಗಿ ಗೊಂದಲಕ್ಕೀಡಾಗ್ಬಿಟ್ಟಿದ್ದಾರೆ, ಗೊಂದಲದ ಗೀಡಾಗ್ಬಿಟ್ಟಿದೆ. ಹೆಂಗಂತಂದ್ರೆ ಏನೂ ಕೂಡ ಮಾಡಕ್ಕಾಗ್ತಾ ಇಲ್ಲ. ನೋಡಿ, ಈ ಒಂದು ಪ್ರಕರಣವನ್ನ ಹಳಿ ತಪ್ಪಿಸುವಂತ ಕೆಲಸ ಮಾಡಬೇಕು, ಒಟ್ನಲ್ಲಿ ಎಲ್ಲ ಸೇಫ್ ಆಗ್ಬಿಡ್ಬೇಕು. ಈಗ ಕೋರ್ಟ್ ನಲ್ಲಿ ಒಂದು ಹೇಳಿಕೆ ಕೊಟ್ಟು SIT ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಟ್ಬಿಟ್ರೆ ಅದಕ್ಕೆ ಒಂದು ಪುಷ್ಟಿ ಸಿಗಲ್ಲ, ಮತ್ತೊಂದಿಷ್ಟು ಗೊಂದಲ ಆಗುತ್ತೆ. ಸೊ ಮತ್ತೊಂದಿಷ್ಟು ಸಮಯ ಹೋಗ್ಬಿಡುತ್ತೆ. ಈಗ ಏನಾದ್ರೂ ನಾಳೆ ಶಿಕ್ಷೆ ಒಂದ್ ಕಡೆ
ಕೋರ್ಟ್ ವಿಧಿಸುತ್ತೆ ಅಂತ ಗೊತ್ತಿದ್ದ ತಕ್ಷಣನೇ ಈ ರೀತಿಯಾದ ಒಂದಿಷ್ಟು ಪ್ಲಾನ್ ಕೂಡ ಮಾಡ್ಕೊಂಡಿರಬಹುದು, ಅಥವಾ ಇಲ್ಲ ನಿಜವಾಗ್ಲೂ ಕೂಡ ಸತ್ಯವನ್ನು ಹೇಳಿರಬಹುದು. ಅದೆಲ್ಲವೂ ಕೂಡ ಒಂದಿಷ್ಟು ತನಿಖೆ ಆಗಬೇಕಾಗಿದೆ. ಇಷ್ಟೆಲ್ಲವೂ ಕೂಡ ಒಂದು ಕಡೆ ಧರ್ಮಸ್ಥಳ ಪ್ರಕರಣ. ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ರಾಜ್ಯದಲ್ಲಿ ಎಂತ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಅಂತಂದ್ರೆ